ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. SSLC ವ್ಯಾಲ್ಯೂಯೇಷನ್ ಈ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನಾವು ಎಇಗಳು ಈ ಒಂದು ಫೈನಲ್ ಬಿಲ್ ಸಬ್ಮಿಷನ್ ಯಾವ ರೀತಿ ಮಾಡಬೇಕು ಹಾಗೂ DC ಅವರು ಆ ಒಂದು ಬಿಲ್ಲನ್ನು ಯಾವ ರೀತಿ ಅಪ್ರೂವಲನ್ನು ಮಾಡಬೇಕು ಹಾಗೂ ಎಇಗಳು ತಮ್ಮ ಫೈನಲ್ ಬಿಲ್ ಸಬ್ಮಿಷನ್ ಮಾಡುವಾಗ ಯಾವ ರೀತಿ ಕೇರ್ ಮಾಡಬೇಕು, ಏನೆಲ್ಲ ತಪ್ಪುಗಳಾಗುವಂಥ ಸಾಧ್ಯತೆ ಇದೆ, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಈಗಾಗಲೇ ಮೊದಲು ಮ್ಯಾನ್ಯುವಲ್ ಆಗಿ ನಾವು ಬಿಲ್ಲನ್ನು ಕೊಡ್ತಾ ಇದ್ವಿ, ನಮ್ಮ ಅಕೌಂಟಿಗೆ ಅಮೌಂಟ್ ಬರ್ತಾ ಇತ್ತು. ಬಟ್ ಅದನ್ನು ಕೂಡ ಈಗ ಆನ್ಲೈನ್ ಮುಖಾಂತರ ಮಾಡಿದ್ದಾರೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬ ಎಇಗಳು ತಮ್ಮ ಒಂದು ಲಾಗಿನ್ನಲ್ಲಿ ಅಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ತಮ್ಮ ಒಂದು ಫೈನಲ್ ಬಿಲ್ಲನ್ನು ಸಬ್ಮಿಷನನ್ನು ಮಾಡಬೇಕಾಗ್ತದೆ. ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ನೀವು ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂದರೆ ಈ ಒಂದು ನೀವು ಎಕ್ಸ್ಟರ್ನಲ್ ಮಾರ್ಕ್ಸ್ ಏನು ವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಅಂಕಗಳನ್ನು ನೀವು ಅಳವಡಿಸಬೇಕಾಗಿದೆ, ಅದು ಗೊತ್ತಿದೆ. ಸೊ ಆ ಸೇಮ್ ಲಾಗಿನ್ ಇರುತ್ತೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಸೆಂಟರ್ನಲ್ಲಿ. ನಿಮ್ಮ ಒಂದು ಯೂಸರ್ ID ಮತ್ತು ನಿಮ್ಮ ಒಂದು ಪಾಸ್ವರ್ಡನ್ನು ಹಾಕ್ಕೊಂಡು ನೀವು ಲಾಗಿನ್ ಆಗಿರ್ತೀರಿ. ಲಾಗಿನ್ ಆದಮೇಲೆ ನಿಮ್ಮ ಮಾರ್ಕ್ಸ್ ಹಾಕುವಂಥ ಪ್ರೊಸೆಸ್ ಇರುತ್ತೆ. ಸೊ ಅಲ್ಲಿ ಎಂಟರ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂತ ಲಿಂಕ್ ಇದೆ, ಅದರ ಪಕ್ಕದಲ್ಲಿ ನಿಮಗೆ ಫೈನಲ್ ಬಿಲ್ ಸಬ್ಮಿಷನ್ ಅಂತ ಮತ್ತೊಂದು ಲಿಂಕ್ ಬರುತ್ತೆ, ಫೈನಲ್ ಬಿಲ್ ಸಬ್ಮಿಷನ್ ಅಂತ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ. ಮಾರ್ಕ್ಸ್ ಅಂತ ಲಿಂಕ್ ಇದೆ, ಅದರ ಪಕ್ಕದಲ್ಲಿ ನಿಮಗೆ ಫೈನಲ್ ಬಿಲ್ ಸಬ್ಮಿಷನ್ ಅಂತ ಮತ್ತೊಂದು ಲಿಂಕ್ ಬರುತ್ತೆ, ಫೈನಲ್ ಬಿಲ್ ಸಬ್ಮಿಷನ್ ಅಂತ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ. ಒಂದು ಎಂಟರ್ ಫೈನಲ್ ಬಿಲ್ ಸಬ್ಮಿಷನ್ ಇದೆ, ಎರಡನೇದಾಗಿ ಅಪ್ಡೇಟ್ ಫೈನಲ್ ಬಿಲ್ ಸಬ್ಮಿಷನ್ ಅಂತ. ಅಂದ್ರೆ ಇಲ್ಲಿ ಎರಡು, ಒಂದು ನೀವು ನಿಮ್ಮ ಫೈನಲ್ ಬಿಲ್ ಅನ್ನ ಸಬ್ಮಿಷನ್ ಮಾಡಬೇಕಾದಾಗ ಮೊದಲನೇ ಆಪ್ಷನ್ಸ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನೀವು ಏನಾದ್ರು ತಪ್ಪಾಗಿದೆ ಅಂತ ನಿಮಗೆ ಅನ್ಸಿದ್ರೆ ನೀವೇನ್ ಮಾಡಬೇಕು, ಕೆಳಗಿನ ಆಪ್ಷನ್ಸ್ ಅಪ್ಡೇಟ್ ಫೈನಲ್ ಬಿಲ್ ಸಬ್ಮಿಷನ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ನೀವು ಎಂಟರ್ ಮಾಡಿರುವಂತಹ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದ್ರೆ ನೀವು ಫೈನಲ್ ಬಿಲ್ ಸಬ್ಮಿಷನ್ ಮಾಡಿದ್ಮೇಲೆ DC ಅವರು ಅಪ್ರೂವ್ ಕೊಡದೇ ಇದ್ರೆ ನೀವು ಅಪ್ಡೇಟ್ ಅನ್ನ ಮಾಡಬಹುದು. ಒಂದು ವೇಳೆ ಅಪ್ಡೇಟ್ ಅನ್ನ ಅವರು ಅಪ್ರೂವ್ ಕೊಟ್ಟಿದ್ರೆ ನೀವು ಅಪ್ಡೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಹಾಕೊಂಡು ಲಾಗಿನ್ ಆದಾಗ ಫೈನಲ್ ಸಬ್ಮಿಷನ್ ಅಂತ ಕ್ಲಿಕ್ ಮಾಡಿ ಎರಡು ಆಪ್ಷನ್ಸ್ ಅಲ್ಲಿ ಮೊದಲನೇ ಆಪ್ಷನ್ ಏನಿದೆ ಸಬ್ಮಿಟ್ ದ ಫೈನಲ್ ಬಿಲ್ ಅಂತ ಏನಿದೆ ಅದನ್ನ ನೀವು ಕ್ಲಿಕ್ ಮಾಡಿದಾಗ ನಮ್ಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಒಂದು ಸ್ಕ್ರೀನ್ ಅಲ್ಲಿ ನಿಮ್ಗೆ ಮೊದಲು ಒಂದು ಬೇಸಿಕ್ ಆಗಿರುವಂತ ಇನ್ಫಾರ್ಮೇಶನ್ ಇದೆ. ಏನಂದ್ರೆ ಎಕ್ಸಾಮಿನರ್ಸ್ ಕೋಡ್ ಬರುತ್ತೆ, ಎಕ್ಸಾಮಿನರ್ ನೇಮ್ ಬರುತ್ತೆ, ಮೊಬೈಲ್ ನಂಬರ್ ಇರುತ್ತೆ, ಡೆಸಿಗ್ನೇಷನ್ ಆಸ್ ಎಕ್ಸಾಮಿನರ್ ಎಇ ಇದೆ, ಅಸಿಸ್ಟೆಂಟ್ ಮಾಸ್ಟರ್ ಇದೆ, ಸಬ್ಜೆಕ್ಟ್ ಇದೆ, ಟೋಟಲ್ ನಂಬರ್ ಆಫ್ ಸ್ಕ್ರಿಪ್ಟ್ ಅದು ಮುಂದೆ ಬರುತ್ತೆ ಅದು. ಬಟ್ ಇಲ್ಲಿ ಕೂಡ ಇರುತ್ತೆ ಇನ್ಫಾರ್ಮೇಶನ್ಸ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನೀವು ಫೈನಲ್ ಬಿಲ್ ಸಬ್ಮಿಷನ್ ಅಂತ ನೀವು ಕ್ಲಿಕ್ ಮಾಡಿದಾಗ ಫಸ್ಟ್ ಒಂದು ಸಿಂಗಲ್ ಲೈನ್ ಮೆಸೇಜ್ ಬರುತ್ತೆ. ಏನಂದ್ರೆ ವೆದರ್ ಯು ಆರ್ ಎ ಲೋಕಲ್ ಆರ್ ನೋ ಅಂತ, ಲೋಕಲ್ ಎಸ್ ಆರ್ ನೋ ಅಂತ. ವೆದರ್ ಯು ಆರ್ ಎ ಲೋಕಲ್ ಅಂತ ಬಂದಾಗ ಮುಂದೆ ಎಸ್ ನೋ ಅಂತ ಇರುತ್ತೆ. ಎಕ್ಸಾಂಪಲ್ ಆಗಿ ನಾನು ತುಮಕೂರಿನಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀನಿ. ಅಲ್ಲಿ ವೆದರ್ ಯುವರ್ ಲೋಕಲ್ ಅಂದಾಗ ನಾನು ತುಮಕೂರು ಲೋಕಲ್ ಡಿಸ್ಟ್ರಿಕ್ಟ್ ನಲ್ಲಿರುವಂತ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಿ ಅಂದ್ರೆ ಇವ್ಯಾಲ್ಯೂಯೇಷನ್ ಅಲ್ಲ, ನನ್ನ ವರ್ಕಿಂಗ್ ಪ್ಲೇಸ್ ಲೋಕಲ್ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಇದ್ರೆ, ನಗರದಲ್ಲಿ ಇದ್ರೆ ನಾನು ಎಸ್ ಅಂತ ನಾನು ಕ್ಲಿಕ್ ಮಾಡಬೇಕು. ಅದರ್ವೈಸ್ ತುಮಕೂರಿನಿಂದ ಪಕ್ಕದಲ್ಲಿ ಒಂದು 10 ಕಿಲೋಮೀಟರ್, 15 ಕಿಲೋಮೀಟರ್, 20 ಇರ್ಬೋದು, 30 ಇರ್ಬೋದು, ಬೇರೆ ಒಂದು ಪ್ಲೇಸ್ ನಿಂದ ಆ ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಇವ್ಯಾಲ್ಯೂಯೇಷನ್ಗೆ ಬರ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಾವು ಆರ್ ಯು ಎಲ್ ಲೋಕಲ್ ಅಂದಾಗ ನೋ ಅಂತ ಮಾಡ್ಬೇಕು. ಯಾಕಂದ್ರೆ ಲೋಕಲ್ ಇದ್ದಾಗ ಅಲ್ಲಿ DA ಬೇರೆ ಇದೆ ಮತ್ತು ಪಕ್ಕದಲ್ಲಿ ಅಂದ್ರೆ ಗ್ರಾಮೀಣ ಅಂತ ಬಂದಾಗ ಅಲ್ಲಿ DA ಬೇರೆ ಬರೋದ್ರಿಂದ ಫಸ್ಟ್ ಸಿಂಗಲ್ ಲೈನ್ ಬರುತ್ತೆ ಎಸ್ ಆರ್ ನೋ. ಆರ್ ಯು ಎಲ್ ಲೋಕಲ್ ಬಂದಾಗ ಎಸ್ ಅಂಡ್ ನೋ ಇರುತ್ತೆ, ಅಲ್ಲಿ ನೀವು ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಬೇಕು. ಅಷ್ಟೇ ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ ಬರೋದಿಲ್ಲ. ಸರಿ, ಫಸ್ಟ್ ಆರ್ ಯು ಎಲ್ ಲೋಕಲ್ ಅಂದಾಗ ಎಸ್ ನೋ ಅಂತ ಇದೆ, ನೀವು ಎಸ್ ಅಥವಾ ನೋ ನೋಡ್ಕೊಂಡು ನಿಮ್ಮ ಶಾಲೆ ಲೋಕಲ್ ಅಲ್ಲಿ ಇದೆಯಾ ಅಥವಾ ಲೋಕಲ್ ಇಂದ ಹೊರಗಡೆ ಇದೆಯಾ ಅದನ್ನ ನೋಡ್ಕೊಂಡು ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ಸ್ ಏನಿದೆ ಇಷ್ಟು ಬರುತ್ತದೆ. ಸೊ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಬರುವಂತದ್ದು ಡೇಟ್ ಆಫ್ ಜಾಯ್ನಿಂಗ್ ದ ಇವ್ಯಾಲ್ಯೂಯೇಷನ್ ಕ್ಯಾಂಪ್. ನಿಮ್ಮ ಇವ್ಯಾಲ್ಯೂಯೇಷನ್ ಕ್ಯಾಂಪ್ಗೆ ನೀವು ಯಾವಾಗ ಜಾಯ್ನ್ ಆಗಿದ್ದೀರಿ. ಎಕ್ಸಾಂಪಲ್ ಆಗಿ ಇಲ್ಲಿ ನಾನು 15/4/2024 ಅಂತ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಾದಾಗ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಆ ಕ್ಯಾಲೆಂಡರ್ ನಲ್ಲಿ ನೀವು ಆ ಡೇಟ್ ಮಂತ್ ಅನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ರಿಲೀವಿಂಗ್ ದ ಇವ್ಯಾಲ್ಯೂಯೇಷನ್ ಕ್ಯಾಂಪ್ ಅಂತ ಇದೆ. ಯಾವಾಗ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಕ್ಯಾಂಪ್ ಅನ್ನ ರಿಲೀವ್ ಮಾಡ್ತೀರಿ ಆ ಡೇಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ 15/4/2024 ಇದೆ, ಡೇಟ್ ಆಫ್ ರಿಲೀವಿಂಗ್ ಏನಿದೆ 18/4/2024 ಇದೆ. 4 ಡೇಸ್ ಇವ್ಯಾಲ್ಯೂಯೇಷನ್ ವರ್ಕ್ ಇದೆ. ಸೊ ಇಲ್ಲಿ ನಾವು ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ರಿಲೀವಿಂಗ್ ಇಲ್ಲಿ ನಾವು ಹಾಕಬೇಕು. ಇಷ್ಟು ಹಾಕಿದ ಮೇಲೆ ಕೆಳಗಡೆ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆ. ಆಲ್ರೆಡಿ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ತದೆ. ಆ ಮಾಹಿತಿ ಸರಿಯಾಗಿದ್ರೆ ಅಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಬರುತ್ತೆ, ಅಬೋ ಇನ್ಫಾರ್ಮೇಶನ್ ರೈಟ್ ಆರ್ ರಾಂಗ್ ಅಂತ. ಅಲ್ಲಿ ಕೂಡ ನಾವು ಒಂದು ಟಿಕ್ ಮಾರ್ಕ್ ಅನ್ನ ಹಾಕ್ಬೇಕು.
ಅಂದರೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂತ ಒಂದು ಟಿಕ್ ಮಾರ್ಕನ್ನು ಹಾಕಬೇಕು. ಮುಂದೆ ಇಲ್ಲಿ ನಿಮಗೆ ಜರ್ನಿ ರಿಲೇಟೆಡ್ ಆಗಿ 2 ಇನ್ಫಾರ್ಮೇಶನ್ ಸಿಗುತ್ತೆ. ಒಂದು ಆನ್ವರ್ಡ್ ಅಲ್ಲಿ ಬಿಫೋರ್ ಜರ್ನಿ ನಿಮಗೆ ಎಷ್ಟು ಆನ್ವರ್ಡ್ ಜರ್ನಿ ಡೀಟೇಲ್ಸ್, ರಿಟರ್ನ್ ಜರ್ನಿ ಡೀಟೇಲ್ಸ್. ಆನ್ವರ್ಡ್ ಜರ್ನಿ ಡೀಟೇಲ್ಸ್ ಅಂದರೆ ಆ ಒಂದು ಮೌಲ್ಯಮಾಪನ ಕೇಂದ್ರಕ್ಕೆ ನೀವು ಪ್ರವಾಸ ಮಾಡಿರುವಂಥದ್ದು, ಜರ್ನಿ ಮಾಡಿರುವಂಥ ಇನ್ಫಾರ್ಮೇಶನ್ಸ್ ಎಂಟ್ರಿ ಮಾಡಬೇಕು. ಅಲ್ಲಿ ಏನಾಗುತ್ತೆ, ಫಸ್ಟಿಗೆ ನೋಡಿ ಪ್ಲೇಸ್ ಆಫ್ ವರ್ಕ್ ಇದೆ, ಆಲ್ರೆಡಿ ಇರುತ್ತೆ ಅದು, ಯಾಕಂದರೆ ಆಲ್ರೆಡಿ ಇದೆ. ಆಮೇಲೆ ಡೇಟ್ ಆಫ್ ಜರ್ನಿ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಅಲ್ಲಿ ನೀವು ಡೇಟ್ ಮಂತ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಿ. ಇಲ್ಲಿ ನಾನು 15/4/2024 ಮಾಡಿದ್ದೀನಿ. ಟೈಮ್ ಆಫ್ ಜರ್ನಿ ಅಂದರೆ ನನ್ನ ಒಂದು ವರ್ಕಿಂಗ್ ಪ್ಲೇಸಿಂದ ಎಷ್ಟು ಗಂಟೆ ಬಿಟ್ಟಿದ್ದೀನಿ, ಮಾರ್ನಿಂಗ್ 7 o'clock ನಾನು ಬಿಟ್ಟಿದ್ದೀನಿ. ಆಮೇಲೆ ಪ್ಲೇಸ್ ಆಫ್ ಇವ್ಯಾಲ್ಯೂಯೇಷನ್ ಯಾವುದು ಇಲ್ಲಿ ಇದೆ ನೋಡಿ. ಈ ಪ್ಲೇಸ್ ಆಫ್ ಯಾವ ಪ್ಲೇಸ್ನಲ್ಲಿ ಯಾವ ಶಾಲೆಯಲ್ಲಿ ಇವ್ಯಾಲ್ಯೂಯೇಷನ್ ನಡೀತಾ ಇದೆ ಅದು. ಡೇಟ್ ಆಫ್ ಜರ್ನಿ ಅಲ್ಲಿ ನೀವು ಅಲ್ಲಿ ಬಂದು ತಲುಪಿದ್ದು ಯಾವಾಗ ಅಂದಾಗ 15/4ಗೆ ನಾವು ತಲುಪಿದ್ದೇವೆ. ಎಷ್ಟು ಗಂಟೆ ತಲುಪಿದ್ದೇವೆ ಅಂದ್ರೆ ಮುಂಜಾನೆ 9 ಗಂಟೆ. ಅಂದ್ರೆ ಡೇಟ್ ಇಲ್ಲಿ ನೋಡಿ, ಬಾ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡೇಟ್ ಆಫ್ ಜರ್ನಿ ಅಂತ 15/4 ಹಾಕಿ ಇಲ್ಲೇ 18 ಹಾಕೋದಲ್ಲ, ಇದು ಆನ್ವರ್ಡ್ ಜರ್ನಿ ಇದೆ. ಇವ್ಯಾಲ್ಯೂಯೇಷನ್ ಕೇಂದ್ರಕ್ಕೆ ಬರುವಾಗ ನೀವು ಎಷ್ಟು ಗಂಟೆಗೆ ನಿಮ್ಮ ಶಾಲೆಯಿಂದ ಬಿಟ್ಟಿದ್ದೀರಿ, ಎಷ್ಟು ಗಂಟೆಗೆ ಮೌಲ್ಯಮಾಪನ ಕೇಂದ್ರಕ್ಕೆ ಬಂದು ತಲುಪಿದ್ದೀರಿ, ಆ ಮಾಹಿತಿ. ಅದು 2 ದಿನಾಂಕಗಳು ಒಂದೇ ಆಗ್ತದೆ. ಯಾಕಂದ್ರೆ 15 ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಅವತ್ತು ಮುಂಜಾನೆ 7 ಗಂಟೆಗೆ ನನ್ನ ಶಾಲೆಯಿಂದ ಬಿಟ್ಟಿದ್ದು, ಅದೇ ದಿನಾಂಕ ನಾನು ಮುಂಜಾನೆ 9 ಗಂಟೆಗೆ 2 ಗಂಟೆ ಜರ್ನಿಯನ್ನು ಮಾಡಿಕೊಂಡು ಅಲ್ಲಿ ನಾನು ತಲುಪಿದ್ದೇನೆ. ಸೊ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗುವಂಥದ್ದು ಏನಂದ್ರೆ, ಬಹಳಷ್ಟು ಶಿಕ್ಷಕರು, ಮೌಲ್ಯಮಾಪಕರು ಇಲ್ಲಿ ಆನ್ವರ್ಡ್ ಅಲ್ಲಿ 2 ಡೇಟ್ ಬಂದಿರೋದ್ರಿಂದ ಮೊದಲನೇ ಡೇಟು ಜಾಯ್ನಿಂಗ್ ಡೇಟ್ ಹಾಕ್ತಾರೆ. ಡೇಟ್ ಆಫ್ ಜರ್ನಿ 2ನೇ ಡೇಟ್ ಏನ್ ಮಾಡ್ತಾರೆ, ಎಂಡ್ ಡೇಟ್ ಹಾಕ್ತಾರೆ. ಎಂಡ್ ಡೇಟ್ ಅಲ್ಲ, ಇದಕ್ಕೆ ಮುಂಚೆನೆ ನಾವು ಡೇಟ್ ಆಫ್ ಜಾಯ್ನಿಂಗ್ ಮತ್ತು ಡೇಟ್ ಆಫ್ ರಿಲೀವಿಂಗ್ ಹಾಕಿದ್ದೀವಿ. ಸೊ ಇದು ಆನ್ವರ್ಡ್ ಜರ್ನಿ ಡೀಟೇಲ್ಸ್ ಇರೋದ್ರಿಂದ ನೀವು ಒಂದೇ ಡೇಟ್ ಇರುತ್ತೆ, ಟೈಮಿಂಗ್ ನೀವು ಜರ್ನಿ ಟೈಮಿಂಗ್ ಅನ್ನ ತೋರಿಸಬೇಕಾಗುತ್ತೆ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಕೇಳಲಾಗುತ್ತೆ, ಡಿಸ್ಟೆನ್ಸ್ ಅನ್ನು ಮೆನ್ಷನ್ ಮಾಡಿ. ನಿಮ್ಮ ಶಾಲೆಯಿಂದ ಮೌಲ್ಯಮಾಪನ ಕೇಂದ್ರಕ್ಕೆ ಎಷ್ಟಿದೆ ಅಷ್ಟು. ಸೆಕೆಂಡ್ ಹಾಫ್ ನಲ್ಲಿ ನಿಮಗೆ ರಿಟರ್ನ್ ಜರ್ನಿ ಡೀಟೇಲ್ಸ್ ಬರುತ್ತೆ. ಅಂದ್ರೆ ನಿಮ್ಮ ಇವ್ಯಾಲ್ಯೂಯೇಷನ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಏನು ರಿಲೀವ್ ಆಗ್ತಾ ಇರ್ತೀರಿ, ರಿಟರ್ನ್ ಜರ್ನಿ ಡೀಟೇಲ್ಸ್ ಬರ್ತದೆ. ಸೊ ರಿಟರ್ನ್ ಜರ್ನಿ ಡೀಟೇಲ್ಸ್ ನಲ್ಲಿ ಈಗ ನಿಮ್ಮ ಸೋರ್ಸ್ ಪ್ಲೇಸ್ ಯಾವ್ದಾಗುತ್ತೆ ಅಂದ್ರೆ, ನೀವು ಇವ್ಯಾಲ್ಯೂಯೇಷನ್ ಸೆಂಟರ್ ಯಾವ ಒಂದು ಶಾಲೆಯಲ್ಲಿ ನೀವು ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀರಿ ಅದು ಸೆಂಟರ್ ಆಗುತ್ತೆ. ಅದು ಡೇಟ್ ಯಾವುದು ಅಂದ್ರೆ ಆ ಒಂದು ಕೊನೆಯ ದಿನ, ರಿಲೀವಿಂಗ್ ಡೇಟ್. ಎಕ್ಸಾಂಪಲ್ ಆಗಿ 18/4 ಇದೆ. ಸೊ ಎಷ್ಟು ಗಂಟೆಗೆ ರಿಲೀವ್ ಆಗಿದ್ದೀರಿ, ನಾನು ಇಲ್ಲಿ 6 ಗಂಟೆಗೆ ರಿಲೀವ್ ಆಗಿದ್ದೀನಿ. ಯಾಕಂದ್ರೆ ಆನ್ಲೈನ್ ನಲ್ಲಿ ಕಂಪ್ಯೂಟರ್ ಮುಖಾಂತರನಲ್ಲಿ ಎಲ್ಲ ಒಂದು ಫೈನಲ್ ಬಿಲ್ ಸಬ್ಮಿಷನ್ ಮಾಡ್ಲಿಕ್ಕೆ ಲೇಟ್ ಆಗಿತ್ತು. 6 ಗಂಟೆಗೆ ರಿಲೀವ್ ಆಗಿದ್ದೀವಿ. ಪ್ಲೇಸ್ ಆಫ್ ವರ್ಕ್, ಡೆಸ್ಟಿನೇಷನ್ ಎಲ್ಲಿಗೆ ರೀಚ್ ಆಗಬೇಕಾಗಿದೆ ಆಲ್ರೆಡಿ ಬಂದಿದೆ, ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಇರುತ್ತೆ. ಇಲ್ಲಿ ಎಂಟ್ರಿ ಮಾಡಬೇಕಾಗಿದೆ ಕೇವಲ ಡೇ ಟು ಟೈಮ್. ಆಮೇಲೆ ನಿಮ್ಮ ವರ್ಕಿಂಗ್ ಪ್ಲೇಸ್ಗೆ ಯಾವಾಗ ಮುಟ್ತೀರಿ ಅಂದ್ರೆ ಅದೇ 18/4ಗೆ ನಾವು ಮುಟ್ಟಿರ್ತೀವಿ. ಟೈಮಿಂಗ್ 9. ಸೊ ಅಲ್ಲಿ ನಮ್ಗೆ 2 ರಿಂದ 3 ಗಂಟೆ ಜರ್ನಿ ಓವರ್ ಆಲ್ ಟೈಮ್ ನಮಗೆ ಸಿಗ್ತದೆ. ಸೊ ಇಲ್ಲಿ ನಮಗೆ ಎಂಟ್ರಿ ಮಾಡಬೇಕಾಗಿದ್ದು ಆನ್ವರ್ಡ್ ಜರ್ನಿ, ರಿಟರ್ನ್ ಜರ್ನಿಯಲ್ಲಿ ಜಸ್ಟ್ ಡೇ ಟು ಟೈಮ್ ಅನ್ನು ಮಾತ್ರ ಮೆನ್ಷನ್ ಮಾಡಬೇಕು. ಉಳಿದಂತೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ, ಜೊತೆಯಲ್ಲಿ ಟೋಟಲ್ ಡಿಸ್ಟೆನ್ಸ್ ಅನ್ನ ಎಂಟ್ರಿ ಮಾಡಬೇಕು, ಇಷ್ಟು. ಸೊ ರಿಟರ್ನ್ ಜರ್ನಿ ಆಯಿತು. ರಿಟರ್ನ್ ಜರ್ನಿ ಆದ್ಮೇಲೆ ಈಗಾಗಲೇ ನಾವು ನಂಬರ್ ಆಫ್ ಸ್ಕ್ರಿಪ್ಟ್ ಕೇಳ್ತಾರೆ. ನಂಬರ್ ಆಫ್ ಸ್ಕ್ರಿಪ್ಟ್ ಅಂದ್ರೆ ಪೇಪರ್ಸ್, ಎಷ್ಟು ಪೇಪರ್ ಅನ್ನ ಮಾಡಿದಿರಿ ಅದನ್ನ ಎಂಟ್ರಿ ಮಾಡಿ. ನಾನು ಇಲ್ಲಿ 80 ಅಂತ ಮಾಡಿದ್ದೆ. ನಿಮ್ಮ ನಂಬರ್ ಆಫ್ ಸ್ಕ್ರಿಪ್ಟ್ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಬೇರೆ ಬೇರೆ ಆಗಿರುವಂತಹ ಪ್ರೈಸ್ ಇದೆ. ಇಲ್ಲಿ ಕೆಳಗಡೆ ಅಷ್ಟೆಲ್ಲ ಎಂಟ್ರಿ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಅಂತ ಬರುತ್ತೆ, ಕ್ಯಾಲ್ಕುಲೇಟ್ ದ ಬಿಲ್ ಅಂತ ಬರುತ್ತೆ. ಸೊ ಕ್ಯಾಲ್ಕುಲೇಟ್ ದ ಬಿಲ್ ಅಂತ ನೀವು ಕ್ಲಿಕ್ ಮಾಡಬೇಕು. ಇಷ್ಟಾದ್ಮೇಲೆ ಕ್ಯಾಲ್ಕುಲೇಟ್ ದ ಬಿಲ್, ಅವಾಗ ನಿಮಗೆ ಆ ಅಲೌನ್ಸ್ ಡೀಟೇಲ್ಸ್ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬೇಕಾಗಿಲ್ಲ, ಕ್ಯಾಲ್ಕುಲೇಟ್ ಅಂತ ಮಾಡಬೇಕು. ಅವಾಗ ನಿಮಗೆ ಬಿಲ್ ಇನ್ಫಾರ್ಮೇಶನ್ಸ್ ಎಲ್ಲ ಬರುತ್ತೆ. ಅದಾದ್ಮೇಲೆ ಕೆಳಗಡೆ ಏನಂದ್ರೆ ಕೆಲವೊಂದು ಚೆಕ್ ಮಾರ್ಕ್ ಇರುತ್ತೆ, ಚೆಕ್ ಲಿಸ್ಟ್ ಅಂದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರುತ್ತೆ. ಎಲ್ಲ ಕಂಡೀಷನ್ಸ್ಗೆ ಒಪ್ಕೊಂಡಿವಿ ಅಂತ ಹೇಳ್ಕೊಂಡು ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸ್ ಬರುತ್ತೆ, ಸಬ್ಮಿಟ್ ಅಂತ ಕೊಡಬೇಕು. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಸಬ್ಮಿಟ್ ಮಾಡಿದ ಕೂಡಲೇ ಅಷ್ಟಕ್ಕೆ ವರ್ಕ್ ಮುಗಿಯೋದಿಲ್ಲ, ಕೆಳಗಡೆ ಪ್ರಿವ್ಯೂ ಅಂತ ಮತ್ತೊಂದು ಬಟನ್ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸೊ ಸಬ್ಮಿಟ್ ಆಯ್ತು. ಸಬ್ಮಿಟ್ ಆದ್ಮೇಲೆ ಪ್ರಿವ್ಯೂ ಎಂಬ ಬಟನ್ ಆಕ್ಟಿವೇಟ್ ಆದಾಗ ಆ ಪ್ರಿವ್ಯೂ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ಸೊ ಆ PDF ಫಾರ್ಮೆಟ್ ಅನ್ನು ನಿಮ್ಮ ಒಂದು ಮೊಬೈಲ್ ಮುಖಾಂತರ PDF ಫಾರ್ಮೆಟ್ ನ ಒಂದು ಫೋಟೋಗಳನ್ನು ತೆಗೆದುಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಸೆಂಟರ್ ನಲ್ಲಿ ಆ ಒಂದು PDF ಫಾರ್ಮೆಟ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ವರ್ಗಾವಣೆ ಮಾಡ್ಲಿಕ್ಕೆ ಟೈಮ್ ಸಿಗ್ಲಕ್ಕಿಲ್ಲ, ವ್ಯವಸ್ಥೆ ಕೂಡ ಇರ್ಲಕ್ಕಿಲ್ಲ. ಸೊ ಆ ಒಂದು PDF ನ ಒಂದು ಫೋಟೋಗಳನ್ನು ಕ್ಲಿಕ್ ಮಾಡ್ಕೋಬಹುದು. ಅದರ್ವೈಸ್ ಇಫ್ ಪಾಸಿಬಲ್ ಆ PDF ಅನ್ನು ನಿಮ್ಮ ಒಂದು ಮೊಬೈಲ್ಗೆ ವರ್ಗಾವಣೆ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ನೀವು ಸಬ್ಮಿಟ್ ಮಾಡಿದ್ಮೇಲೆ ಆ PDF ನಲ್ಲಿ ನಮಗೆ ನೋಡಿ ಎಷ್ಟು ಅಪ್ಡೇಟ್ ಆಗಿದೆ ಅಂದ್ರೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೂಡ ಬಂದಿದೆ. ಸೊ ಮೊದಲು ನಾವು ಮ್ಯಾನ್ಯುವಲ್ ಆಗಿ ನಿಮಗೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಮಂಡಳಿಯಿಂದ. ಈಗ ಆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇಲ್ಲಿ ಜನರೇಟ್ ಆಗಿದೆ, ತಾವು ಗಮನಿಸ್ತಾ ಇದ್ರಿ. ಇದು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇದೆ. ಇದನ್ನ ನೀವು ಕೆಳಗಡೆ ನಿಮ್ಮ ಹೆಸರಿದೆ, ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ವರ್ಕ್ ಮಾಡಿದಿರಿ, ಎಷ್ಟು ಪೇಪರ್ ಅನ್ನ ಮಾಡಿದಿರಿ, ಜೊತೆಲಿ ಇಲ್ಲಿ ಸಿಗ್ನೇಚರ್ ಆಫ್ ದ ಚೀಫ್, ಡೆಪ್ಯೂಟಿ ಚೀಫ್, ಎಕ್ಸಾಮಿನರ್ ಕೋಡ್ ಕೂಡ ಅಲ್ಲಿ ಬಂದಿದೆ. ಇದನ್ನ ನೀವು ಆಸ್ ಎ ನಿಮ್ಮ ಒಂದು ಹಾಜರಿಯನ್ನಾಗಿ ಅಟೆಂಡೆನ್ಸ್ ಅನ್ನಾಗಿ ನೀವು ಇಟ್ಕೊಳ್ತೀರಿ. ಕೆಳಗಡೆ ಏನಿದೆ ಫಾರ್ ಬೋರ್ಡ್ ಯೂಸ್ ಇದೆ, ಆ ಬೋರ್ಡ್ ಯೂಸ್ ನವರು
ಅವರು ತಮಗೆ ಸಂಬಂಧಿಸಿದಂತೆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ತಾರೆ. ಇಲ್ಲಿ ಅಕೌಂಟ್ಸ್ ಅಂಡ್ ಫೈನಾನ್ಸ್ ಆಫೀಸರ್ಸ್ ಏನ್ ಮಾಡ್ತಾರೆ, ಕೆಳಗಿನ ಪೇಜ್ ಅನ್ನ ಉಪಯೋಗವನ್ನು ಮಾಡ್ಕೊಳ್ತಾರೆ. ಸೊ ಆದ್ಮೇಲೆ ಬಹಳಷ್ಟು ಅಪ್ಡೇಟ್ ಆಗ್ತಾ ಇದೆ. ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ಎಇ ಮತ್ತು ಡಿಸಿಗೆ ಹೇಳಬೇಕಾಗಿದೆ. ಡಿಸಿ ಇಷ್ಟೆಲ್ಲ ಮಾಡಿದ್ಮೇಲೆ ಮುಗಿಲಿಲ್ಲ ವರ್ಕ್. ಸೊ ಇಷ್ಟೆಲ್ಲ ಪ್ರತಿಯೊಂದು ತಂಡದಲ್ಲಿ 6 ಜನ ಇವ್ಯಾಲ್ಯೂಯೇಟರ್ಸ್ ಇರ್ತೀರಿ. ಪ್ರತಿಯೊಬ್ಬ ಇವ್ಯಾಲ್ಯೂಯೇಟರ್ ತಮ್ಮ ಲಾಗಿನ್ ನಲ್ಲಿ ಫೈನಲ್ ಬಿಲ್ ಸಬ್ಮಿಷನ್ ಮಾಡ್ತೀರಿ. ಫೈನಲ್ ಬಿಲ್ ಸಬ್ಮಿಷನ್ ಮಾಡಿದ್ಮೇಲೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಸ್ಕಿಪ್ ಆಗಿತ್ತು. ಇಲ್ಲಿ ನಿಮಗೆ ಡಿಸಿ ಸೆಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ನಂಬರ್ ಆಫ್ ಸ್ಕ್ರಿಪ್ಟ್ ಅನ್ನು ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಡಿಸಿ ನೇಮ್ ಅಂತ ಇದೆ. ಡಿಸಿ ನೇಮ್ ಅನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ಎಕ್ಸಾಮ್ ವ್ಯಾಲ್ಯೂಯೇಷನ್ ಸೆಂಟರ್ ನಲ್ಲಿ ಇರುವಂತಹ ಎಲ್ಲಾ ಒಂದು ಡಿಸಿಗಳ ನೇಮ್ ಬರುತ್ತೆ. ಅದರಲ್ಲಿ ಸ್ಕ್ರೋಲ್ ಮಾಡಿ ನಿಮ್ಮ ಡಿಸಿ ಅವರು ಯಾರಿದ್ದಾರೆ ಅವರ ಕೋಡ್ ಅನ್ನು ಸರಿಯಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ಇದು ಒಂದು ಮಾಹಿತಿ ಸ್ಕಿಪ್ ಆಗಿತ್ತು, ಹೇಳಿದ್ದೇನೆ. ಡಿಸಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ತೀರಿ. ಓಕೆ, ಫೈನಲ್ ಸಬ್ಮಿಟ್ ಆಯ್ತು ಎಇ ಹಂತದಲ್ಲಿ. ಈಗ ನಿಮ್ಮ ರಿಕ್ವೆಸ್ಟ್ ಡಿಸಿ ಲಾಗಿನ್ ಅಲ್ಲಿ ಹೋಗುತ್ತೆ. ಸೊ ಡಿಸಿ ಲಾಗಿನ್ ಅಲ್ಲಿ ಏನಾಗುತ್ತೆ, ಸೊ ಏನ್ ಮಾಡಬೇಕು? ಸೊ ಆದ್ಮೇಲೆ ಇಲ್ಲಿ ನಾವು ಡಿಸಿ ಲಾಗಿನ್ ಅಲ್ಲಿ ಹೋದಾಗ ಡಿಸಿ ಅವರು ತಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗ್ತಾರೆ. ಲಾಗಿನ್ ಆದ್ಮೇಲೆ ಅಲ್ಲಿ ಕೂಡ ಎಂಟ್ರಿ ಡಿಸಿ ಮಾರ್ಕ್ಸ್ ಅಂತ ಇರುತ್ತೆ. ಅದರ ಪಕ್ಕದಲ್ಲಿ ಫೈನಲ್ ಬಿಲ್ ಸಬ್ಮಿಷನ್ ಇದೆ. ಆ ಫೈನಲ್ ಬಿಲ್ ಸಬ್ಮಿಷನ್ ಅಂತ ನೀವು ಡಿಸಿ ಅವರು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಒಂದು 4 ಆಪ್ಷನ್ಸ್ ಬರುತ್ತೆ. ಒಂದು ಆಪ್ಷನ್ಸ್ ಎಂಟರ್ ಯುವರ್ ಫೈನಲ್ ಬಿಲ್. ಇದು ಡಿಸಿ ಅವರು ತಮ್ಮ ಒಂದು ಅಲೌನ್ಸ್, ತಮ್ಮ ಒಂದು ಬಿಲ್ ಅನ್ನ ಕ್ಲೈಮ್ ಮಾಡ್ಲಿಕ್ಕೆ ಇರುವಂತಹ ಮೊದಲನೇ ಆಪ್ಷನ್ ಎಂಟರ್ ಯುವರ್ ಫೈನಲ್ ಬಿಲ್ ಅಂತ ಇದೆ. ಎರಡನೇ ಆಪ್ಷನ್ಸ್ ಇದೆ ಅಪ್ಡೇಟ್ ಯುವರ್ ಫೈನಲ್ ಬಿಲ್ ಅಂತ ಇದೆ. ಅವು ಎರಡು ನಮಗೆ ಸಂಬಂಧ ಇಲ್ಲ. ಅದು ಡಿಸಿ ಅವರು ಏನ್ ಮಾಡ್ತಾರೆ, ತಮ್ಮ ಬಿಲ್ ಅನ್ನ ಕ್ಲೈಮ್ ಮಾಡುವಾಗ ಅವರು ಅದನ್ನ ಮಾಡ್ತಾರೆ. ಕೆಳಗಡೆ ಅಪ್ರೂವ್ ಆರ್ ರಿಜೆಕ್ಟ್ ಎಇ ಬಿಲ್ ಅಂತ ಬರುತ್ತೆ ಆಪ್ಷನ್ಸ್. ಸೊ ಡಿಸಿ ಅವರು ಆ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅಪ್ರೂವ್ ಆರ್ ರಿಜೆಕ್ಟ್ ಎಇ ಬಿಲ್ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ನಮ್ಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿವರೆಗೆ ಒಂದು ತಂಡದಲ್ಲಿರುವಂತಹ 6 ಎಇಗಳು ತಮ್ಮ ಫೈನಲ್ ಬಿಲ್ ಸಬ್ಮಿಷನ್ ಮಾಡಿರುವಂತದ್ದನ್ನ ಈ ರೀತಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ಡಿಸ್ಪ್ಲೇ ಆದಾಗ ಪ್ರತಿಯೊಬ್ಬ ಇವ್ಯಾಲ್ಯೂಯೇಟರ್ ಎದುರುಗಡೆ 2 ಬಟನ್ಸ್ ಇರುತ್ತೆ. ಒಂದು ರೇಟ್ ನಲ್ಲಿ ರಿಜೆಕ್ಟ್ ಇರುತ್ತೆ, ಇನ್ನೊಂದು ಅಪ್ರೂವ್ ಅಂತ ಇರುತ್ತೆ. ಸೊ ಅಪ್ರೂವ್ ಮತ್ತು ರಿಜೆಕ್ಟ್ ಇರುತ್ತೆ. ಸೊ ಅಪ್ರೂವ್ ಅಂತ ಒಂದ್ ವೇಳೆ ಎಲ್ಲ ಮಾಹಿತಿಯನ್ನು ಡಿಸಿ ಅವರು ನೋಡಿಕೊಂಡು ಸರಿಯಾಗಿದ್ದಲ್ಲಿ ಅಲ್ಲಿ ಅಪ್ರೂವ್ ಅಂತ ಕೊಡಬೇಕು. ಒಂದ್ ವೇಳೆ ಮಾಹಿತಿ ತಪ್ಪಾಗಿದ್ರೆ ರಿಜೆಕ್ಟ್ ಅಂತ ಕೊಡಬೇಕು. ಸೊ ರಿಜೆಕ್ಟ್ ಅಂತ ಕೊಟ್ಟರೆ ಎಇ ಅವರು ಮತ್ತೊಂದು ಸಲ ತಮ್ಮ ಬಿಲ್ ಅನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ತಮ್ಮ ಲಾಗಿನ್ ಅಲ್ಲಿ ಮಾಹಿತಿ ಸರಿಯಾಗಿದ್ದರೆ ಡಿಸಿ ಅವರು ಅದನ್ನ ಅಪ್ರೂವ್ ಕೊಡಬೇಕು. ಸೊ ಅಪ್ರೂವ್ ಕೊಟ್ಟಾದ್ಮೇಲೆ ಅಪ್ರೂವ್ ಅನ್ನ ಕೊಡಬೇಕು. ಕೊಟ್ಟು ಕೂಡಲೇ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಪ್ರತಿಯೊಬ್ಬ ಎಇ ಅವರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಅದನ್ನ ನಾನು ನಿಮ್ಗೆ ತೋರಿಸಿರ್ತೀನಿ. ಇಲ್ಲಿ ಯಾವ ರೀತಿ ಮೆಸೇಜ್ ಅಂದ್ರೆ ತಾವು ಇಲ್ಲಿ ಗಮನಿಸ್ತಾ ಇದ್ರಿ, ಈ ರೀತಿಯ ಒಂದು ಮೆಸೇಜ್ ಬರುತ್ತೆ. SSLC ಮೇನ್ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಇದೆ ನೇಮ್, ಯುವರ್ ಬಿಲ್ ಇಸ್ ಅಪ್ರೂವ್ಡ್ ಬೈ ದ ಅಪ್ರೂವಿಂಗ್ ಅಥಾರಿಟಿ ಡೈರೆಕ್ಟರ್ KSWB. ನಿಮ್ಮ ಬಿಲ್ ಈಗಾಗಲೇ ಅಪ್ರೂವ್ ಆಗಿದೆ ಅಂತ ಒಂದು ಮಾಹಿತಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಬರುತ್ತದೆ. ಸೊ ಆದ್ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದೆ. ಇದು ನಿಮ್ಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಪ್ರತಿಯೊಬ್ಬ ಎಇ ಅವರಿಗೆ ಬರುತ್ತೆ ಯಾವಾಗ ಡಿಸಿ ಅವರು ಅಪ್ರೂವ್ ಅನ್ನ ಕೊಟ್ಟಾಗ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ SSLC ಇವ್ಯಾಲ್ಯೂಯೇಷನ್ ಸೆಂಟರ್ ನಲ್ಲಿ ಎಇ ಅವರ ದೃಷ್ಟಿಕೋನದಲ್ಲಿ ಬಿಲ್ ಸಬ್ಮಿಟ್ ಮಾಡ್ಲಿಕ್ಕೆ, ಡಿಸಿ ಅವರ ಒಂದು ದೃಷ್ಟಿಕೋನದಲ್ಲಿ ಯಾವ ರೀತಿ ಅಪ್ರೂವ್ ಮಾಡಬೇಕು. ಸೊ ಎರಡು ನಿಟ್ಟಿನಲ್ಲಿ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ, ಉಪಯೋಗವಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.